ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮೇಲ್ಕೋಟೆಯಲ್ಲಿದ್ದೇವೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಪಂಚ ಕಲ್ಯಾಣಿಯು ಕೂಡ ಒಂದು ಬಹಳಷ್ಟು ದೊಡ್ಡದಾದಂತಹ ಒಂದು ಕಲ್ಯಾಣಿ. ಇದರ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ನನ್ನೆಲ್ಲ ವೀಕ್ಷಕರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ಪ್ರಾಚೀನ ಭಾರತದಲ್ಲಿನ ದೇವಾಲಯಗಳನ್ನು ನಾವು ಸಾಮಾನ್ಯವಾಗಿ ನೋಡಿದಾಗ ಅಲ್ಲಿ ನೀರಿನ ಮೂಲ ಇರೋದನ್ನು ನಾವು ಗಮನಿಸಬಹುದಾಗಿದೆ. ನದಿಗಳ ದಡದಲ್ಲಿ, ತೊರೆಗಳು ಮತ್ತು ಸರೋವರಗಳ ಪಕ್ಕದಲ್ಲಿ ದೇವಾಲಯಗಳನ್ನು ಕಟ್ಟಿರುವುದನ್ನು ನಾವು ಗಮನಿಸಿದ್ದೇವೆ. ಅಂತಹ ಒಂದು ನೀರಿನ ಮೂಲ ಇರತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಕಲ್ಯಾಣಿ ಈ ಮೇಲ್ಕೋಟೆಯಲ್ಲಿದೆ. ಈ ಪುರಾತನ ದೇವಾಲಯದ ಕಲ್ಯಾಣಿ 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಮಂಡ್ಯ ಜಿಲ್ಲೆಯಲ್ಲೇ ಅತಿ ದೊಡ್ಡದಾದಂಥ ಕಲ್ಯಾಣಿ ಅಂದರೆ ಇದೇ ಪಂಚಕಲ್ಯಾಣಿ. ಈ ಪಂಚಕಲ್ಯಾಣಿಯು ಯೋಗ ನರಸಿಂಹ ಬೆಟ್ಟದ ದಾರಿಯಲ್ಲಿ ಬರ್ತಕ್ಕಂಥದ್ದು. ಅದರೊಟ್ಟಿಗೆ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸರಿಸುಮಾರು 500 ಮೀಟರ್ ದೂರದಲ್ಲಿರೋದನ್ನು ನಾವು ಗಮನಿಸಬಹುದು. ಕಲ್ಯಾಣಿಯ ವೀಕ್ಷಣೆಗೆ ಮುಕ್ತ ಅವಕಾಶವಿದೆ ಮತ್ತು ಈ ಕಲ್ಯಾಣಿಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಸ್ನಾನ ಮಾಡಬಹುದು. ಜೊತೆಗೆ ಅವರ ಬಟ್ಟೆಗಳನ್ನು ಬದಲಾಯಿಸುವುದಕ್ಕೋಸ್ಕರವಾಗಿ ಕೂಡ ಇಲ್ಲಿ ಚಿಕ್ಕದಾದಂಥ ರೂಮ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಈ ಕಲ್ಯಾಣಿ ಬಗೆಗಿನ ದಂತಕಥೆಗಳನ್ನು ನಾವು ಹೇಳೋದಾದ್ರೆ, ಈಶ್ವರ ಸಮಿತಿಯ ಪ್ರಕಾರ ಶ್ರೀಕೃಷ್ಣ ವಿಶ್ವಸಾಗರದಿಂದ ಭೂಮಿಯನ್ನು ಎತ್ತಿದಾಗ ಭಗವಾನ್ ವರಾಹನ ಅವತಾರವನ್ನು ಧರಿಸಿದಂತೆ. ಹಾಗೆ ಮಾಡುವಾಗ ಅವರ ಮೈ ಮೇಲೆ ಕೆಲವು ಹನಿ ನೀರು ಮೇಲುಕೋಟೆಯ ಬೆಟ್ಟದ ಮೇಲೆ ಬಿತ್ತಂತೆ. ಅದೇ ಈಗ ಕಲ್ಯಾಣಿಯಾಗಿ ಸೃಷ್ಟಿಯಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಪದ್ಮ ಪುರಾಣದಲ್ಲೂ ಕೂಡ ಕಲ್ಯಾಣಿಯ ಒಂದು ಉಲ್ಲೇಖವಿದೆ. ಮತ್ಸ್ಯ ಪುರಾಣದ ದಂತಕಥೆಗಳ ಪ್ರಕಾರ ಭಗವಾನ್ ವಿಷ್ಣುವಿನ ವಾಹಕವಾದ ಹದ್ದು ಗರುಡನು ವಿಷ್ಣುವಿನ ಗ್ರಹವಾದ ಶ್ವೇತಾದೀಪದಿಂದ ಬಿಳಿ ಜೇಡಿಮಣ್ಣನ್ನು ಹೊತ್ತುಕೊಂಡು ಈ ಕಲ್ಯಾಣಿಯಲ್ಲಿ ಇಡುತ್ತಾನೆ ಅನ್ನೋಂತೇಳಿ ಒಂದು ಪುರಾಣ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಕಲ್ಯಾಣಿಗಳನ್ನ ನಿರ್ಮಿಸುವ ಹಿಂದಿನ ಮಹತ್ವ ಏನು ಅಂತೇಳಿ ನಾವು ತಿಳಿತಾ ಹೋದ್ರೆ, ನಮ್ಮ ಪುರಾತನ ದೇವಾಲಯಗಳೇನಿದಾವಲ್ಲ ಅವೆಲ್ಲವೂ ಕೂಡ ಎಲ್ಲಿ ಜಲಮೂಲ ಇರುತ್ತೋ ಅದರ ಪಕ್ಕದಲ್ಲಿಯೇ ನಿರ್ಮಾಣವಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಾಚೀನ ಕಾಲದಲ್ಲಿ ಈ ದೇವಾಲಯಗಳು ಒಂದು ರೀತಿಯಲ್ಲಿ ಜನರಿಗೆ ಆಶ್ರಯ ತಾಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಆ ದೇವಾಲಯದ ಸುತ್ತಮುತ್ತಲೂ ಕೂಡ ಜನರು ವಾಸ ಮಾಡ್ತಾ ಇದ್ರು. ಈ ಕಲ್ಯಾಣಿಗಳು ಅವರಿಗೆ ಒಂದು ರೀತಿಯಲ್ಲಿ ನೀರಿನ ಮೂಲವಾಗಿತ್ತು. ಈ ಕಲ್ಯಾಣಿಯಲ್ಲಿ ಇರ್ತಕ್ಕಂಥ ನೀರೇನಿದೆಯಲ್ಲ, ಇದು ಧನಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ ಎಂದು ನಂಬಲಾಗ್ತಾ ಇದೆ. ಆದ್ದರಿಂದ ಪುರೋಹಿತರು ಜಪ ಮಾಡುವಾಗ ಬಿಡುಗಡೆಯಾದ ಶಕ್ತಿಯು ನೀರಿನಿಂದ ಹೀರಲ್ಪಡುತ್ತದೆ ಅಂತೆ. ಈ ದೇವಾಲಯಗಳ ಭಕ್ತರು ಈ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಅವರಿಗೆ ಒಂದು ಶಕ್ತಿ ಬರ್ತದೆ ಅಂತೇಳಿ ಇವತ್ತಿಗೂ ಕೂಡ ನಂಬ್ತಾರೆ. ನೋಡಿ, ಇಷ್ಟೊಂದು ಬೃಹದಾಕಾರವಾದಂಥ ಕಲ್ಯಾಣಿಯನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಕ್ಕಿರೋದು ನಿಜಕ್ಕೂ ಕೂಡ ಸಂತಸ ತರಿಸ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ನೀರನ್ನು ನೋಡಿ ಎಷ್ಟು ಸ್ವಚ್ಛವಾಗಿದೆ ಅಂತೇಳಿ. ಇಲ್ಲಿರ್ತಕ್ಕಂಥ ಜಲಚರಗಳಿಗೆ ಒಂದು ರೀತಿಯಲ್ಲಿ ಆವಾಸ ಸ್ಥಾನವಾಗಿದೆ. ನೋಡಿ, ಅಲ್ಲಿ ಮೀನುಗಳು ಹೇಗೆ ಈಜಾಡ್ಕೊಂಡು ಹೋಗ್ತಾ ಇದ್ದಾವೆ ಅಂತೇಳಿ. ಇಂಥ ಒಂದು ಪುರಾತನವಾದಂತಹ ಒಂದು ಕಲ್ಯಾಣಿಯನ್ನ ಉಳಿಸಿಕೊಂಡು ಬರೋದ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಜೊತೆಗೆ ಸರ್ಕಾರ ಕೈ ಜೋಡಿಸಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಈ ಕಲ್ಯಾಣಿಯ 4 ಭಾಗದಲ್ಲೂ ಕೂಡ ಉತ್ತಮವಾದ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ಪ್ರವಾಸಿಗರು ಈ ಮೆಟ್ಟಿಲುಗಳ ಸಹಾಯದಿಂದ ಕಲ್ಯಾಣಿಯನ್ನ ಸಮೀಪದಲ್ಲಿ ಬಂದು ಆ ನೀರನ್ನ ಸ್ಪರ್ಶಿಸಬಹುದಾಗಿದೆ. ಮೇಲುಕೋಟೆಯಲ್ಲಿರ್ತಕ್ಕಂಥ ಇತರೆ ಕಲ್ಯಾಣಿಗಳಿಗಿಂತ ಇದು ಬಹಳಷ್ಟು ದೊಡ್ಡದಾಗಿದೆ. ಇದು ಸುತ್ತಮುತ್ತಲಿನ ಇತರ 107 ಕಲ್ಯಾಣಿಗೆ ಸಂಪರ್ಕವನ್ನ ಹೊಂದಿದೆ. 2019 ಇಸ್ವಿಯಲ್ಲಿ ಇನ್ಫೋಸಿಸ್ ಸಂಸ್ಥೆಯವರು
ಈ ಒಂದು ಕಲ್ಯಾಣಿಯ ಜೀರ್ಣೋದ್ಧಾರ ಕಾರ್ಯವನ್ನ ನಿರ್ವಹಿಸಿದರು. ಈ ಕಲ್ಯಾಣಿಯ ಹೂಳನ್ನು ತೆಗೆಯೋದು, ತ್ಯಾಜ್ಯವನ್ನು ತೆಗೆದು ಸ್ವಚ್ಛಗೊಳಿಸುವುದು, ಈಗಿರುವ ಕಾಲುವೆಗಳಿಗೆ ಮರು ಸಂಕಲ್ಪವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಆ ಒಂದು ಕಲ್ಯಾಣಿಯ ಸುತ್ತ ಕಾಂಪೌಂಡ್ ಅನ್ನು ನಿರ್ಮಿಸಲಾಗಿದೆ. ಈ ಕಲ್ಯಾಣಿಯು ಕಲ್ಲಿನ ಕಂಬಗಳಿಂದ ಆವೃತವಾಗಿ ಉತ್ತಮ ಕಾರಿಡಾರ್ ಅನ್ನು ಕೂಡ ಹೊಂದಿದೆ. ಪ್ರವಾಸಿಗರು ಈ ಕಲ್ಯಾಣಿಯನ್ನು ಒಂದು ಬಾರಿ ಸುತ್ತ ಹಾಕಿಕೊಂಡು ಬರೋದಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಏಕೆಂತಂದ್ರೆ ಆ ಕಾರಿಡಾರ್ ಮೂಲಕವಾಗಿ ನಮ್ಮ ವೀಕ್ಷಣೆಗೂ ಕೂಡ ಉತ್ತಮವಾಗಿ ಕಾಣಿಸೋದಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ರೀತಿಯ ಮಲಿನ ವಸ್ತುಗಳನ್ನ, ಮಲಿನ ಬಟ್ಟೆಗಳನ್ನ ಮತ್ತೆ ತಿನ್ನಂತ ಆಹಾರಗಳನ್ನ ಹೇಗೋ ಒಂದು ಎಸೆದು ಹೋಗ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಬಿಡಬೇಕು. ಯಾಕೆಂತಂದ್ರೆ ಇದು ಪವಿತ್ರವಾದ ಜಲ ಆದ್ರಿಂದ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡ್ತಕ್ಕ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಗಮನ ಹರಿಸಬೇಕು ಅಂತೇಳಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಒಂದು ರೀತಿಯಲ್ಲಿ ಹೇಳ್ತಾನೆ ಬರ್ತಾ ಇದ್ದಾವೆ. ಇಂತಹ ಪುರಾತನವಾದಂತಹ ಕಲ್ಯಾಣಿಗಳನ್ನ ರಕ್ಷಿಸುವ ಹೊಣೆ ಪ್ರತಿಯೊಬ್ಬ ನಾಗರಿಕರದ್ದು. ಕೇವಲ ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ, ಸರ್ಕಾರವೂ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನು ಇದರ ಬಗ್ಗೆ ಗಮನ ಹರಿಸಬೇಕು, ಇದರ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.